ಸಂತೋಷ್ ಸರಿಯಾಗಿ ಬಾಲಾಕೋ. ಎಲ್ಲಾನು ನಾನೇ ಹೇಳ್ಬೇಕು, ಆಮೇಲೆ ಕರೆಕ್ಟಾಗಿ ಬಾಲಾಕ್ತಾನೆ ಇವನು. ಏನೋ ನಿಂದು ರೋದ್ನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಟೀಮಿಗೆ ಬೇಡ ಅಂತ. ಈಗ ನೋಡೋದು ಹೆಂಗೆ ಕಮೆಂಟ್ ಪಾಸ್ ಮಾಡ್ತಾನೆ. ನೋಡಿ ಸಂತೋಷ್, ಲಾಸ್ಟ್ ಮ್ಯಾಚು, ನೆಕ್ಸ್ಟ್ ಮ್ಯಾಚ್ ಟೀಮ್ ಚೇಂಜ್ ಮಾಡೋಣ. ಲೋ ಆದಿ, ನಿನಗೆ ಗೊತ್ತಿದ್ದು ನಮ್ಮಿಬ್ರು ಒಂದೇ ಟೀಮಿಗೆ ಆಗ್ತೀಯಲ್ಲ ಲವ್. ಸುಮ್ಮನೆ ಆಡೋ ಸಂತೋಷ್. ಕರೆಕ್ಟಾಗಿ ಹೇಳ್ತಾನೆ ನೋಡು ಪ್ರಶಾಂತ್. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ತೆ. ಏನಾದಿ, ಕ್ರಿಕೆಟ್ ಆಡೋದನಾ? ಹೌದು. ಏನೋ ಜೋರಾಗಿ ಜಗಳ ಆಡ್ದಾಗಿತ್ತು. ಅವನು ಸಂತೋಷ್, ಅವನಿಗೆ ಸಿಟ್ಟು ಜಾಸ್ತಿ. ಯಾರಾದ್ರೂ ಏನಾರು ಅಂದರೆ ಶುರು ಹಚ್ಕೊಂಡ್ಬಿಡ್ತಾನೆ. ಆಟ ಆಡುವಾಗ ಇದೆಲ್ಲ ಸರ್ವೇ ಸಾಮಾನ್ಯ. ಕರೆಕ್ಟಾಗಿ ಹೇಳಿದ್ರಿ ಸರ್. ಸೋಲು ಗೆಲುವಿಗೆ ಜಗಳವಾಡಬೇಕು ವಿನಃ ವೈಯಕ್ತಿಕ ನಿಂದನೆಗಲ್ಲ. ನಿನ್ನ ಹೆಸರೇನಪ್ಪ? ಸಂತೋಷ್ ಅಂತ. ಅಂದಾಗೆ ಶಾಸ್ತ್ರಿಗಳೇ, ನೀವು ಇತ್ತೀಚೆಗೆ ಕಾಣಿಸ್ತಾ ಇಲ್ಲ. ಕೆಲಸದ ನಿಮಿತ್ತ ಹೊರಗಡೆ ಹೋಗ್ತಾ ಇರ್ತೀನಿ. ಮೊನ್ನೆ ಜಾತಕ ತೋರಿಸ್ಲಿಕ್ಕೆ ನಿಮ್ಮ ಮನೆ ಹತ್ರ ಬಂದಿದ್ದೆ, ನೀವು ಇರಲಿಲ್ಲ. ರಾಮ್ ಮೇಷ್ಟ್ರು ಹೇಳಿದರು ಆದಿ ಮನೆಗೆ ಬಂದಿದ್ದ ಅಂತ. ನೀನು ನಾಳೆ ಬಾ. ಸರಿ ಶಾಸ್ತ್ರಿಗಳೇ, ಬರ್ತೀನಿ. ಸಂತೋಷ್, ನಿನ್ನ ಕೈ ತೋರಿಸು. ಯಾಕೆ? ಸಂತೋಷ್ ತೋರಿಸೋ, ಗುರುಗಳು ಆ ಥರ ಹೇಳೋದೇ ಅಪರೂಪ. ಸಂತೋಷ್ ಇದ್ರೆ ಸಾಕು, ನೀವೆಲ್ಲ ಸ್ವಲ್ಪ ದೂರ ಇದೆ. ಸರಿ ಶಾಸ್ತ್ರಿಗಳೇ. ಬರ್ರೋ, ಆ ಕಡೆ ಹೋಗೋಣ. ನಿನ್ನ ಹಸ್ತರೇಖೆ ಹೇಳ್ತಾ ಇದೆ ನೀ ನಿನ್ನ ಫ್ಯಾಮಿಲಿಗೆ ಒಬ್ಬನೇ ವಾರಸ್ದಾರ ಅಂತ. ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತೀಯ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಪರ ಊರಿಂದ ಧನ ಪ್ರಾಪ್ತಿಯ ಯೋಗ ಇದೆ. ಆದರೆ ಒಂದು ಕಂಟಕ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಆದರೆ ಸರಿಯಾಗಿ ವಿಮರ್ಶೆ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಸಿಗು, ಹೇಳ್ತೀನಿ. ನಿಮ್ಮ ಹೆಸರೇನು? ನಾರಾಯಣ ಶಾಸ್ತ್ರಿ ಅಂತ. ಸಂತೋಷ್, ನೀನು ತುಂಬ ಲಕ್ಕಿ. ಅವರೆಲ್ಲರಿಗೂ ಶಾಸ್ತ್ರ ಹೇಳಲ್ಲ. ಅದು ನಿಂಗೆ ಹೆಂಗೆ ಹೇಳೋಕೆ ಒಪ್ಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಯಾಕೋ? ಅವರಿಷ್ಟ ತನಕ ಹೇಳಿದ್ದೆಲ್ಲ ನಿಜ ಆಗಿದೆ. ನನ್ನ ತಂದೆ ತಾಯಿಗೆ ಹುಷಾರಿಲ್ದಾಗ ಅವ್ರ ಹತ್ರ ಶಾಸ್ತ್ರ ಕೇಳಿದ್ದೆ, ಅವರು ಹೇಳ್ದಂಗೆ ಆಗಿದೆ. ಅವರು ಶಾಸ್ತ್ರ ಹೇಳೋದ್ರಲ್ಲಿ ತುಂಬ ಫೇಮಸ್ಸು. ಆದರೆ ಇವಾಗ ಸ್ವಲ್ಪ ಕಮ್ಮಿ. ಏಕೆ? ಅವ್ರ ವೈಫು ತೀರೋದ್ಮೇಲೆ ಮನೆಯಿಂದ ಆಚೆನೇ ಇರ್ತಾರೆ. ಈಗ ಸ್ವಲ್ಪ ಎಲ್ಲರಿಗೂ ಶಾಸ್ತ್ರ ಹೇಳೋದು ಕಡಿಮೆ. ಸ್ವಲ್ಪ ಪೂಜೆ ಅಂತ ಅಂದ್ಬಿಟ್ಟು ಯಾವಾಗಲೂ ಆಚೆನೇ ಇರ್ತಾರೆ. ಅವರ ಹೆಂಡ್ತಿಗೇನಾಗಿತ್ತು? ಏನೋ ಗೊತ್ತಿಲ್ಲ, ಹುಷಾರಿರಲಿಲ್ಲ ಅಂತ ಅನಿಸುತ್ತೆ. ಅವ್ರ ವೈಫ್ ಅಡುಗೆ ಅಂತೂ ಸೂಪರಾಗಿರ್ತಾಯಿತ್ತು. ಅವ್ರು ಏನು ಕೊಟ್ರು ದೇವಸ್ಥಾನದ ಪ್ರಸಾದ ಥರ ಇರ್ತಾಯಿತ್ತು. ನನಗೂ ಎಲ್ಲ ಹೇಳ್ತಾಯಿದ್ರು, ಆದರೆ ಇನ್ನೊಂದು ಸಲ ವಿಮರ್ಶೆ ಮಾಡಬೇಕು ಅಂತ ಅಂದರು. ನಾಳೆ ನಾನು ಹೋಗ್ತಾ ಇದ್ದೀನಿ. ಯಾವಾಗ ಬರಬೇಕು ಅಂತ ಕೇಳ್ಕೊಂಡು ಬರ್ತೀನಿ. ಕೇಳ್ಕೊಂಬ. ಸರಿ ಶಾಸ್ತ್ರಿಗಳೇ, ಒಳಗೆ ಬರ್ಬೋದಾ? ಬಾರಪ್ಪ ಆದಿ. ಮತ್ತೆ ಮನೆಯವರೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಯಾರ ಜಾತಕ ತಗೊಂಡು ಬಂದಿದ್ಯಾ? ನಮ್ಮ ಅಕ್ಕ ಅವ್ರದ್ದು ಜಾತಕ ವಿಮರ್ಶೆ ಮಾಡಬೇಕಾಗಿತ್ತು. ಕೂತ್ಕೊಳ್ಳಿ. ಎಲ್ಲನೂ ಚೆನ್ನಾಗಿದೆ. ಗುರುಬಲ ಇದೆ, ಮತ್ತು ಮದುವೆ ಯೋಗ ಕಾಣ್ತಾ ಇದೆ. ಆದಷ್ಟು ಬೇಗ ಅವರ ಪ್ರಾಪ್ತಿ ಆಗ್ತದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ನಮ್ಮ ಫ್ರೆಂಡ್ ಸಂತೋಷಕ್ಕೆ ಬರೋಕ್ಕೆ ಹೇಳಿದ್ರಲ್ಲ, ಯಾವಾಗ ಬರೋಕ್ಕೆ ಹೇಳಬೇಕು? ನಾಳೆ ಬರೋಕ್ಕೆ ಹೇಳು. ಸರಿ ಶಾಸ್ತ್ರಿಗಳೇ, ನಾನಿನ್ನು ಹೊರಡ್ತೀನಿ. ಸರಿ, ನೀವು ಇನ್ನು ಮುಂದುವರಿಸಿ. ಒಳ್ಳೆಯದಾಗಲಿ. ಸಂತೋಷ್. ಅದೇ ಏನು ಹೇಳಿದ್ರಪ್ಪ ನಿಮ್ಮ ಶಾಸ್ತ್ರಿಗಳು? ಅದೇನಪ್ಪ ಕೇಳಿದೆ, ನಾಳೆ ಬೆಳಗ್ಗೆ ಬರೋಕ್ಕೆ ಹೇಳಿದ್ದಾರೆ. ಹೌದಾ? ಸರಿ ಬಿಡು, ಆಯಿತು, ಬೆಳಗ್ಗೆ ಹೋದ್ರೆ ಸರಿ, ಹೋಗ್ಬಿಟ್ಟು ಬಾ. ಶಾಸ್ತ್ರಿಗಳೇ, ಮನೆಯೊಳಗೆ ಬರಲಾ? ಬಾರಪ್ಪ ಸಂತೋಷ್, ಕೂತ್ಕೋ. ಶಾಸ್ತ್ರಿಗಳೇ, ಏನು ವಿಮರ್ಶೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರಿ? ಸರಿ, ನಿನ್ನ ಬಲಕೈ ತೋರಿಸು. ಒಂದು ದುಷ್ಟ ವ್ಯಕ್ತಿಯ ದುರಾಲೋಚನೆ ಕಾಣ್ತಾ ಇದೆಯಲ್ಲ. ಯಾರದು ಶಾಸ್ತ್ರಿಗಳೇ? ನನ್ನ ಕಂಡ್ರೆ ಆಗದೆ ಇರೋರು ಯಾರೂ ಇಲ್ವಲ್ಲ. ಅದು ನಿನ್ನ ಭ್ರಮೆ.
ಭ್ರಮೆಯಲ್ಲಿ ಇರಬೇಡ ಸಂತೋಷ್. ಇಲ್ಲ ಶಾಸ್ತ್ರಿಗಳೇ, ನಾನು ಭ್ರಮೇಲಿಲ್ಲ. ನಾನು ಅಂದ್ಕೊಂಡಿರೋಂಗೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಜಗಳ ಆಡ್ತೀನಿ ಅನ್ನೋದು ಬಿಟ್ಟರೆ ನಾನು ಯಾರಿಗೂ ಕೆಟ್ಟದ್ದು ಬಯಸೋನಲ್ಲ. ನೀನು ಬಯಸದೇ ಇದ್ದರೂ ಅವರು ಬಯಸದೇ ಇರುವವರೇ. ಏನು ಹೇಳ್ತಿದ್ದೀರಿ ಶಾಸ್ತ್ರಿಗಳೇ? ನನಗೇನು ಅರ್ಥ ಆಗ್ತಿಲ್ಲ. ನೋಡು ಸಂತೋಷ್, ಪ್ರಪಂಚ ನೀನು ಕಂಡಂಗಿರಲ್ಲ. ಇಲ್ಲಿ ಎಲ್ಲ ರೀತಿಯ ಜನರು ಇದ್ದಾರೆ. ನಿನಗೆ ಅರಿವಿಗೂ ಮೀರದ ವಿಷಯಗಳು ಬಹಳನೂ ಇದೆ. ಏನದು ಶಾಸ್ತ್ರಿಗಳೇ? ನಿನ್ನ ಪ್ರಶ್ನೆ ಸಹಜ. ಆದರೆ ಕೆಲವೊಂದು ವಿಷಯಗಳು ನೀನು ಅರಿತುಕೊಳ್ಳಬೇಕು. ಅದಕ್ಕಾಗಿ ದೇವರು ಯೋಚನಾ ಶಕ್ತಿ ನಮಗೆ ಕೊಟ್ಟಿದ್ದಾರೆ. ನನಗೇನು ಅರ್ಥ ಆಗ್ತಿಲ್ಲ ಶಾಸ್ತ್ರಿಗಳೇ. ಕಾಲ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಮತ್ತೆ ಗೋಚರಿಸುತ್ತದೆ. ಸರಿ ಶಾಸ್ತ್ರಿಗಳೇ. ನಿನಗೆ ಈಗಿನ ಪರಿಸ್ಥಿತಿಯಲ್ಲಿ ಗುರು ನೀಚನಾಗಿದ್ದಾನೆ, ಮತ್ತೆ ರಾಹುದಶ ಕೂಡ ನಡೀತಾ ಇದೆ. ಸ್ವಲ್ಪ ಜಾಗೃತೆಯಾಗಿರಬೇಕು. ಸರಿ ಶಾಸ್ತ್ರಿಗಳೇ, ನಾನೇನು ನೋಡ್ಬೋದಾ? ನಿನಗೋಸ್ಕರ ಜ್ಯೂಸ್ ಮಾಡಿಟ್ಟಿದ್ದೀನಿ, ಕುಡಿದ್ಬಿಟ್ಟು ಹೋಗಿ. ಹಾಂ ಸರಿ. ಹಾಂ ಶಾಸ್ತ್ರಿಗಳೇ, ಹಾಂ ಹೇಳಿ. ನಿಮ್ಮ ಹೆಂಡತಿಗೆ ಏನಾಗಿದ್ದು? ಅವಳಿಗೆ ತುಂಬ ದಿನದಿಂದ ಹುಷಾರಿರಲಿಲ್ಲ. ತುಂಬ ಕಡೆ ಮದ್ದು ಮಾಡಿದ್ವಿ, ಆದರೆ ಫಲಿಸಲಿಲ್ಲ. ಸಾರಿ ಶಾಸ್ತ್ರಿಗಳೇ, ಕೇಳಬಾರ್ದಾಯಿತು ಅನಿಸುತ್ತೆ. ಪರವಾಗಿಲ್ಲ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು. ಎಲ್ರಿಗೂ ಅವಳ ಕೈ ಅಡುಗೆ ಅಂದರೆ ತುಂಬ ಇಷ್ಟ. ಮನೆಗೆ ಬಂದವರಿಗೆ ಏನಾದರೂ ತಿಂದೇ ಕಳಿಸ್ತಿದ್ಲು. ನಾನು ಹಾಗೆ. ಅವಳು ಹೋದ ನಂತರ ಯಾರನ್ನೂ ಬರೀ ಕೈ ಕಳಿಸ್ಲಿಲ್ಲ. ಏನಾದರೂ ಉಪಚಾರ ಮಾಡಿ ಇಲ್ಲಿಂದಲೇ ಕಳಿಸ್ತಿದ್ದೆ. ಒಳ್ಳೆಯದು ಶಾಸ್ತ್ರಿಗಳೇ. ನಿಮ್ಮ ಹೆಂಡ್ತಿನ ನೀವು ತುಂಬ ಮಿಸ್ ಮಾಡ್ಕೊತೀರಾ ಅನಿಸುತ್ತೆ. ಪ್ರೀತಿ ಮಾಡೋರನ್ನು ಹೇಗೆ ಮರೆಯೋಕ್ಕಾಗುತ್ತೆ? ಅವರ ನೆನಪಲ್ಲಿ ಜೀವನ ನಡೆಸಬೇಕಾಗುತ್ತೆ. ಶಾಸ್ತ್ರಿಗಳೇ, ನಿಮ್ಮದು ಲವ್ ಮ್ಯಾರೇಜಾ? ಅಲ್ಲ, ನಮ್ದು ಅರೇಂಜ್ ಮ್ಯಾರೇಜ್. ಶಾಸ್ತ್ರೋಕ್ತವಾಗಿ ಮದುವೆ ಆದ್ವಿ. ಮದುವೆ ಆದ ನಂತರ ಅವಳ ಜೊತೆ ಪ್ರೀತಿ ಬೆಳೆಯಿತು. ಹೋ, ಇಂಟ್ರೆಸ್ಟಿಂಗ್. ಹೀಗೇನೆ ಸಂಸಾರ ನಡೀತಾ ಇತ್ತು. ನಾನು ಅವಳ ಜೊತೆ ಖುಷಿಯಾಗಿದ್ದೆ, ಅವಳು ನನ್ನ ಜೊತೆ ಖುಷಿಯಾಗಿದ್ಲು. ಆದರೆ ಏನಾಯಿತು? ಅವಳ ನಡವಳಿಕೆ ದಿನೇ ದಿನೇ ಚೇಂಜ್ ಆಗ್ತಾ ಹೋಯಿತು. ಬಟ್ ನಾನು ಅಂದ್ಕೊಂಡೆ ಇದೆಲ್ಲ ಕಾಮನ್ ಅಂತ. ಒಂದಿನ ಅವಳ ಜಾತಕ ವಿಮರ್ಶೆ ಮಾಡಿದಾಗ ಗೊತ್ತಾಯಿತು, ಅವಳ ಲೈಫಲ್ಲಿ ಒಬ್ಬ ವ್ಯಕ್ತಿಯ ಆಗಮನವಾಗಿದೆ ಅಂತ. ಅಂದರೆ ಶುಕ್ರ ನೀಚನಾಗಿದ್ದ. ಹಾಗಾಗಿ ಪರಪುರುಷರ ಒಡನಾಟ ಈ ಸಮಯದಲ್ಲಿ ಆಗುತ್ತೆ. ಮತ್ತೆ ಏನಾಯಿತು? ನಾನು ವಿಮರ್ಶೆ ಮಾಡಿದ ಹಾಗೆ ಒಂದಿನ ಪೂಜೆ ಮುಗಿಸಿ ಮನೆಗೆ ಹೋದೆ. ಅಲ್ಲಿ ನಿಂತರಾನೆ ಒಬ್ಬ ಹುಡುಗ ಕೂತಿದ್ದ. ಅವನಿಗೆ ಅವನ ಹೆಸರು ಕೇಳಿದೆ. ಲೋಕೇಶ್ ಅಂದ. ಅವನ ಬಲಕೈ ತೋರಿಸು ಒಂದೇ. ಅವನ ಬಲಕೈಯ ರೇಖೆಗಳು ಪರಪುರುಷರ ಲಕ್ಷಣ ತೋರ್ತಾ ಇತ್ತು. ಮತ್ತೇನಾಯಿತು? ನನ್ನ ಮನಸ್ಸಲ್ಲಿ ನನ್ನ ಹೆಂಡತಿ ಬಗ್ಗೆ ಬೇರೆನೇ ಭಾವನೆ ಮೂಡಿತ್ತು. ನಾನು ಅಂದ್ಕೊಂಡೆ, ನಾ ಹುಡುಗನನ್ನು ಸಾಯಿಸಿದ್ರೆ ನಾ ಮೊದಲಿನ ಥರ ನನ್ನ ಹೆಂಡತಿ ನನ್ನ ಜೊತೆ ಖುಷಿಯಾಗಿರ್ತಾಳೆ ಅಂತ. ಆದರೆ ಅದು ನನ್ನ ಭ್ರಮೆಯಾಗಿತ್ತು. ಅಂದರೆ ನಿಮ್ಮ ಹೆಂಡ್ತಿ ಸರಿಯಾಗಲಿಲ್ವಾ? ಇಲ್ಲ, ಅವಳಿಗೆ ನನ್ನ ಮೇಲೆ ಮನಸ್ಸಿರಲಿಲ್ಲ. ನಾ ಅದನ್ನೇ ಯೋಚನೆ ಮಾಡಿ ನೊಂದೆ. ಆದರೆ ಅವಳಿಗೆ ಅದೆಲ್ಲ ಗಮನಕ್ಕೇ ಬರಲಿಲ್ಲ. ಅವಳು ಅವಳದ್ದೇ ಲೋಕದಲ್ಲಿದ್ಲು. ಒಂದಿನ ನಾನು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಹುಡುಗ ದಾರಿಯಲ್ಲಿ ಸಿಕ್ತ. ನಾನು ಅವನನ್ನು ಕರೆದೆ. ಮನೆಗೆ ಬರ್ತೀಯಾ ಅಂತ ಕರೆದೆ. ನಾನು ಹೇಳ್ದಕ್ಕೆ ಅವನು ಮನೆಗೆ ಬಂದ. ನನ್ನ ಹೆಂಡತಿ ಕೂಡ ಮನೇಲಿರಲಿಲ್ಲ. ಅವನಿಗೆ ಜ್ಯೂಸಲ್ಲಿ ವಿಷ ಹಾಕಿ ಕೊಟ್ಟೆ. ಆ ನಂತರ ನರಳ್ತಾ ಇರಬೇಕಾದ್ರೆ
ನನ್ನ ಕತೆ ಅವನ ಹತ್ರ ಹೇಳಿದೆ. ಯಾಕೆ ಗೊತ್ತಾ, ಅವನಿಗೆ ಗೊತ್ತಾಗಬೇಕು ಬೇರೆಯವರ ಮನೆ ಹಾಳು ಮಾಡಿದರೆ ಏನಾಗುತ್ತೆ ಅಂತ. ನನ್ನನ್ನು ಅವನ ಹತ್ರ ಹಂಚ್ಕೊಂಡೆ. ನನ್ನ ಕತೆ ಕೇಳ್ತಾ ಸತ್ತೋದ ಪಾಪ. ನೀವು ಅವನ್ನ ಸಾಯಿಸಿದ್ರ ಅಂದರೆ ಈ ವಿಷಯ ನಿಮ್ಮ ಹೆಂಡತಿ ಗೊತ್ತಾಗ್ಲಿಲ್ವಾ? ಅವಳಿಗೆ ಎಲ್ಲಿ ಗೊತ್ತಾಗ್ತದೆ, ಅವಳಿಗೆ ದೂರ ಕಳಿಸಿದ್ದೆ ನಾನು. ಎಲ್ಲಿಗೆ? ಅವಳಿಗೆ ವಿಷ ಹಾಕಿ ಪರಲೋಕಕ್ಕೆ ಕಳಿಸಿದೆ. ಅಲ್ಲ ಸಂತೋಷ್, ನಾನು ಅವಳಿಗೆ ಏನ್ ಕಮ್ಮಿ ಮಾಡಿದ್ದೆ? ಅವಳಿಗೆ ಇಷ್ಟ ಅಂತ ರೇಷ್ಮೆ ಸೀರೆ ತಂದು ಕೊಡ್ತಾ ಇದ್ದೆ, ಅವಳಿಗೆ ಕೇಳಿದ್ದನ್ನು ಕೊಡ್ತಾ ಇದ್ದೆ. ನನಗೆ ಗೊತ್ತಿರ್ಲಿಲ್ಲ ಅವಳಿಗೆ ನೀನ್ ಇಷ್ಟ ಅಂತ. ನಾನಾ? ಲೋಕೇಶ್, ಅವಳಿಗೆ ನೀನ್ ಇಷ್ಟ. ಶಾಸ್ತ್ರಿಗಳೇ, ನಂಗೆ ನೀವು ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ಹೆಂಡತಿ ಜೊತೆ ಸರಸಾಡ್ಬೇಕಾದ್ರೆ ಅವಳು ಯಾರಂತ ಗೊತ್ತಿತ್ತು, ಈಗ ಯಾರು ಅಂತ ಕೇಳ್ತಿದ್ಯಾ? ವಾರೇ ವಾ ಲೋಕೇಶ್, ವಾರೇ ವಾ. ಶಾಸ್ತ್ರಿಗಳೇ, ನಾನು ಲೋಕೇಶ್ ಅಲ್ಲ, ನಾನು ಸಂತೋಷ್. ನೀನು ಲೋಕೇಶ್, ನೀನ್ ಹೆಸರು ಚೇಂಜ್ ಮಾಡಿದ್ರೆ ನಿನ್ ಪಾಪಗಳನ್ನೆಲ್ಲ ಕಳೆದೋಗುತ್ತಾ? ನೀನು ಲೋಕೇಶ್. ಶಾಸ್ತ್ರಿಗಳೇ, ನಾನೇ ಹೊರಡ್ತೀನಿ. ನೀನ್ ಹೊರಡು, ಮೊದಲು ಈ ಜ್ಯೂಸ್ ಕೊಡಿ. ನನಗೆ ಬೇಡ. ಕೊಡಿದ್ದೆ ಇಲ್ವಾ? ಕುಡ್ದೆ, ನಾನೇ ನೋಡ್ತೀನಿ. ನೀನೀಗ ಹೊರಟ್ರೆ ನಿನ್ನ ಕೈ ಸಿಗಲ್ಲ. ನನ್ಗೆ ನೀನ್ ಬೇಕು. ಏನ್ ಹೇಳ್ತಿದ್ದೀರಾ? ನನ್ನ ಹೆಂಡತಿಗೆ ಲೋಕೇಶ್ ಬೇಕು. ಶಾಸ್ತ್ರಿಗಳೇ, ಹೊಟ್ಟೆ ನೋವ್ತಿದೆ. ಹೊಟ್ಟೆ ನೋವುಂಟ, ಹೊಟ್ಟೆ ನೋವುಂಟ. ಕಾರ್ ಕೊಟ್ಟಕ ವಿಷ ವರ್ಕ್ ಮಾಡ್ತಾ ಇದೆ. ಲೀಲಾ, ಲೀಲಾ, ಲೊಕೇಶನ್ ನಿನ್ ಜೊತೆ ಕಳಿಸ್ತಾ ಇದ್ದೀನಿ ಲೀಲಾ. ಲೀಲಾ, ನಾನು ಏನ್ ತಪ್ಪು ಮಾಡಿದ್ದೆ ಲೀಲಾ? ನನಗೆ ಬೇಡ ಇತ್ತ ಲೀಲಾ? ನಿನಗೆ ಇವನು ಬೇಕಿತ್ತ? ಕಳಿಸ್ತಾ ಇದ್ದೆ ಲೀಲಾ, ಇವನು ಬೇಕಲ್ಲ ನಿನಗೆ, ಕಳಿಸ್ತೇನೆ. ಶಾಸ್ತ್ರಿಗಳೇ, ನನ್ನ ಬಿಟ್ಬಿಡಿ. 2 ನಿಮಿಷ ಮತ್ತೆ ಪರ್ಮನೆಂಟ್ ಆಗಿ ಮೇಲೆ ಹೋಗ್ಬೋದು. ಶಾಸ್ತ್ರಿಗಳೇ, ನಿನ್ನ ಲೀಲನ ಹೋಗ್ಬೋದು. ಲೋಕೇಶ್, ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಲೋಕೇಶ್, ಈಗ ನೋವಾಗ್ತಾ ಇದೆಯಲ್ಲ, ನಾನು ನೋವು ಒಂದು ಹಾಡ್ತಾ ಇದ್ದೆ. ನನ್ನ ನೋವು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನನ್ನವಳಂತ ಇದ್ದದ್ದು ನಿನ್ನ ಒಲವಲ್ಲಿತ್ತು. ನನ್ನ ದುಃಖ ನಿಂಗೆ ಅರ್ಥ ಆಗ್ತಿದೆಯಲ್ಲ ಲೋಕೇಶ್? ಒಂಥರ ಸಂತೋಷ, ಒಂಥರ ಸಂತೋಷ. ಶಾಸ್ತ್ರಿಗಳೇ, ಸಂತೋಷ್, ನಿನಗೆ ನಾನು ಸುಮ್ಮನೆ ಬಿಟ್ರೆ ನೀನ್ ಬೇರೆಯವ್ರ ಮನೆ ಹೊಡಿತೀಯ. ಅವಳ ಗಂಡ ನಂತರನೇ ಆಗ್ತಾನೆ. ಇಲ್ಲ, ಇದನ್ನ ನಾನು ಹಾಕಿ ಬಿಡಲ್ಲ. ನೀನ್ ಸಾಯ್ಬೇಕು ಸಂತೋಷ್, ನೀನ್ ಸಾಯ್ಬೇಕು. ನೀನ್ ಸಾಯ್ಬೇಕು ಸಂತೋಷ್, ಸಾಯ್ಬೇಕು. ದುಷ್ಟ ಸತ್ತೋದ, ದುಷ್ಟ ಸತ್ತೋದ, ದುಷ್ಟ ಸತ್ತೋದ. ತುಂಬಾ ಖುಷಿ ಆಗ್ತಿದೆ. ಓಂ ನಮೋ ನಾರಾಯಣಾಯ.
ಏಯ್ ಶಾಸ್ತ್ರಿಗಳಲ್ವಾ? ಹೇ ಶಾಸ್ತ್ರಿಗಳು, ನಮಸ್ಕಾರ ಶಾಸ್ತ್ರಿ. ನಮಸ್ತೆ. ಏನು ಈ ಕಡೆ? ಹೀಗೆ ನಿಮ್ಮ ಆಟ ನೋಡ್ಕೊಂಡು ಹೋಗುವ ಅಂತ ಬಂದೆ. ನನ್ನ ಫ್ರೆಂಡ್ ಸಂತೋಷ್ ಬಂದಿದ್ನಾ? ಹೋಗ್ಲಿಕ್ಕೆ ಹೇಳಿದ್ದೆ. ಇಲ್ಲ, ಅವನು ಬಂದಿಲ್ಲ. ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಅವನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಊರಿಗೆ ಹೋಗಿರ್ಬೋದು. ಇರ್ಬೋದು. ಮತ್ತೆ ಏನಿಲ್ಲ ಶಾಸ್ತ್ರಿಗಳೇ, ಎಲ್ಲಿ ಪೂಜೆ? ಪೂಜೆ ಮಾಧವ ಮಾಸ್ಟರ್ ಮನೆಯಲ್ಲಿ. ಸರಿ ಶಾಸ್ತ್ರಿಗಳೇ. ಸರಿ, ಆಟ ಆಡಿ, ನೀವು ಆಟ ಆಡಿ. ಸರಿ, ಬಂದೆ.